ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ವರ್ಷದ ಅಸೈನ್ಮೆಂಟ್ ಟಾಪಿಕ್ಗಳು ಹಾಗೂ ಪ್ರಾಜೆಕ್ಟ್ ವರ್ಕ್ ಟಾಪಿಕ್ಗಳು ರಿಲೀಸ್ ಆಗಿದ್ದಾವೆ. ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಕೊಡ್ತಾ ಇದ್ದೇನೆ. ಸಬ್ಜೆಕ್ಟು ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಈಗಾಗಲೇ ಹಿಸ್ಟ್ರಿ, ಎಕನಾಮಿಕ್ಸು, ಕನ್ನಡ, ಇಂಗ್ಲೀಷ್ ಇದಿಷ್ಟು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಹಿಸ್ಟ್ರಿ ಕೂಡ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನೋಡಿ ವಿದ್ಯಾರ್ಥಿಗಳೇ, ಟಾಪಿಕ್ಸು ಎಲ್ಲರಿಗೂ ಕೂಡ ಕಾಣ್ತಾ ಇದೆ. ತಾವುಗಳು ಕಾಪಿಯನ್ನು ಮಾಡಿಕೊಳ್ಬೋದು. ನಿಮಗೆ ಇರುವಂಥ ಡೌಟ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಅದನ್ನು ಕೇಳಿಕೊಳ್ಳಿ. ನಿಮಗೆ ಇರುವಂಥ ಡೌಟ್ ಏನು ಅಂತ ಹೇಳಿದರೆ, ಸರ್ ಅಷ್ಟು ಟಾಪಿಕ್ ಬರೀಬೇಕಾ ನಾವು ಅಂತ. ಯಾಕಂದರೆ ಸುಮಾರು ಒಂದು 15, 20, 35 ಟಾಪಿಕ್ಸ್ಗಳ ಒಂದು ಏನಂತೀರ ಲೀಸ್ಟ್ ಇರುವಂಥದ್ದು ಇದು. ಹೌದಲ್ವಾ? ಟಾಪಿಕ್ಸ್ ಇರುವಂಥದ್ದು. ಸರ್ ಅಷ್ಟು ಬರೀಬೇಕಾ ನಾವುಗಳು? ಇಲ್ಲಪ್ಪ. ಯಾವುದಾದ್ರೂ ಒಂದು ಟಾಪಿಕನ್ನು ತಮ್ಮ ಲೆಕ್ಚರರ್ಗಳು, ತಮ್ಮ ಪಾಠ ಮಾಡುವ ಟೀಚರ್ಗಳು ಯಾವ್ದು ಹೇಳ್ತಾರೋ ಆ ಟಾಪಿಕನ್ನು ತಾವುಗಳು ಬರಿಬೇಕಾಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಹೋಗ್ಬಿಟ್ಟು ಸರ್ ನಾನು ಈ ಟಾಪಿಕ್ ಮೇಲೆ ಬರಿತೀನಿ ಅಂತ ಅಸೈನ್ಮೆಂಟು ಅಥವಾ ಪ್ರಾಜೆಕ್ಟ್ ವರ್ಕು ಅವರು ಸಗ್ರಿಗೇಟಿ ಮಾಡಿ ಕೊಡ್ತಾರೆ. ಅಸೈನ್ಮೆಂಟ್ ಬರೆದ್ರೆ ಕಡಿಮೆ ಪೇಜನ್ನು ಬರೀಬೇಕಾಗಿರುತ್ತೆ. ಪ್ರಾಜೆಕ್ಟ್ಸ್ ವರ್ಕನ್ನು ತಾವುಗಳು ಕೈ ಹಾಕಿದ್ದೀರಾ ಅಂತ ಹೇಳಿದರೆ ಬಹಳ ಬರೀಬೇಕಾಗಿರುತ್ತೆ. ಹಾಗಾಗಿ ಮೊದಲಿಗೆ ತಾವುಗಳು ಆಯ್ಕೆ ಮಾಡಿಕೊಂಡು ನಿಮಗೆ ಯಾವ್ದು ಈಸಿ ಇದೆಯೋ ಅಂಥ ಟಾಪಿಕ್ಗಳನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು. ಇಂಗ್ಲೀಷಿನ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಸಂಪೂರ್ಣವಾದ ಕೀ ಆನ್ಸರ್ ಕೂಡ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ನಮಗೆ ಕಮೆಂಟ್ ಮಾಡಿ, ಸರ್ ನನ್ನ ಇಂಗ್ಲೀಷ್ ಟಾಪಿಕ್ ಇದು, ನನಗೆ ಉತ್ತರ ಕೊಡಿ ಅಂತ. ಆಯಿತಾ? ನಿಮಗೆ ನಾನು ಲಿಂಕನ್ನು ಕಳುಹಿಸಿ ಕೊಡ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಮ್ಮ ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ ಅಂತ ಹೇಳಿದರೆ ವ್ಯವಹಾರ ಅಧ್ಯಯನದ ಅಸೈನ್ಮೆಂಟ್ ಹಾಗೂ ಪ್ರಾಜೆಕ್ಟ್ ವರ್ಕ್ಗಳನ್ನು ನೋಡೋಣ. ಇದು ಬಂದುಬಿಟ್ಟು ನಿಮಗೆಲ್ಲರಿಗೂ ಕೂಡ 10 ಅಂಕದ ಒಂದು ಟಾಸ್ಕ್ ಆಗಿರುತ್ತೆ. 10 ಅಂಕದ ಒಂದು ಪ್ರಾಜೆಕ್ಟ್ ವರ್ಕ್ ಅಥವಾ ಅಸೈನ್ಮೆಂಟ್ ವರ್ಕ್ ಆಗಿರುತ್ತೆ. ಅಸೈನ್ಮೆಂಟ್ ಮಾಡಿದರೂ 10 ಮಾರ್ಕ್ಸೇ, ಪ್ರಾಜೆಕ್ಟ್ ವರ್ಕ್ ಮಾಡಿದರೂ 10 ಮಾರ್ಕ್ಸೇ. ಆದರೆ ಜಾಸ್ತಿ ವರ್ಕ್ ಇರುವಂಥದ್ದು ಪ್ರಾಜೆಕ್ಟ್ ವರ್ಕ್ಗಳಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ಅಸೈನ್ಮೆಂಟ್ಗಳಲ್ಲಿ ಬಹಳ ಕಡಿಮೆ ವರ್ಕ್ ಇರುತ್ತೆ. ಹಾಗಾಗಿ ನನ್ನ ವಿದ್ಯಾರ್ಥಿಗಳೇ, ಆದಷ್ಟು ಅಸೈನ್ಮೆಂಟನ್ನು ತೆಗೆದುಕೊಂಡು ಬರುವ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಅನುಕೂಲ ಆಗುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್.